ಹೇ ಗೈಸ್, ದಿಸ್ ಈಸ್ ಮನು. ಹೆಂಗಿದ್ದಾರೆ ಎಲ್ಲರೂ? ಹೊಸ ಆ್ಯಪಲ್ದು ಏರ್ಪೋರ್ಟ್ಸು ಟ್ರಾನ್ಸ್ಫಾರ್ಮೇಷನ್ನ ನಿಲ್ಲಿಸಿದ್ದೀನಿ. ಇದರೆಲ್ಲದರಿಂದ ಒಂದು ಸ್ವಲ್ಪ ಆಚೆ ಬರೋಣ ಅಂತ ನಾನೇ ಸೈಲೆಂಟ್ ಆಗಿಬಿಟ್ಟಿದ್ದೀನಿ ಈಗ. ಆ ಕಡೆ ಈ ಕಡೆ ನೋಡಬೇಡಿ, ನನ್ನನ್ನು ಮಾತ್ರ ನೋಡಿ. ಹೇ ಗೈಸ್, ದಿಸ್ ಈಸ್ ಮನು. ಹೆಂಗಿದ್ದಾರೆ ಎಲ್ಲರೂ? ವಿಡಿಯೋ ತಮ್ಮನೇಲಿ ನೋಡೋಣ ಗೊತ್ತಾಗಿರುತ್ತೆ ಏನದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಫಸ್ಟು ಆಗಲೇ ತುಂಬ ದಿನ ಆಯಿತು ವಿಡಿಯೋ ಮಾಡಿ. ತುಂಬ ಅಂದರೆ ತುಂಬ ಗ್ಯಾಪ್ ಆಗಿದೆ. ಆಲ್ಮೋಸ್ಟ್ ಒಂದು ತಿಂಗಳೇ ಆಗೋಗ್ಬಿಟ್ಟಿದೆ ವಿಡಿಯೋ ಮಾಡಿ. ಏನಾಯಿತು, ಏನು ಕತೆ? ಮೈದಲ್ಲಿ ಒಂದು ಸತಿ ಹುಷಾರಿರಲಿಲ್ಲ. ಡಯೆಟ್ಟು, ವರ್ಕೌಟ್ ನಡೀತಿದೆ, ಡೈಲಿ ಕಾರ್ಡಿಯೋ. ಏನಾಯಿತು ಅಂತ ಹೇಳ್ತೀನಿ. ಸೊ ಇವಾಗಾದರೆ ಫಸ್ಟ್ ಊಟ ಮಾಡಬೇಕು. ಈಗ ಕೆಲಸ ಮುಗಿಸ್ಕೊಂಡು ಬಂದೆ. ಊಟ ಮಾಡಿಕೊಂಡು ಮಾತಾಡೋಣ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಊಟ ಮಾಡಿ ಆಗಲೇ ಒಂದು ರೌಂಡ್ ನಿದ್ದೆನೂ ಮಾಡಿಬಿಟ್ಟೆ. ಟೈಮ್ ಈಗ ಆಲ್ಮೋಸ್ಟ್ 2:15 ಆಗ್ತಿದೆ. 3:30 ಜಿಮ್ಗೆ ಹೋಗಬೇಕು. ಸೊ ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ಏನಾಯಿತು ಏನು ಕತೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಏರ್ಪೋರ್ಟ್ಸ್ ತೊಗೊಂಡಿದ್ದೆ. ಅದನ್ನು ಅನ್ಬಾಕ್ಸಿಂಗು ಈಗಲೇ ಮಾಡಿಬಿಡೋಣ. ಸೊ ಆ ಅನ್ಬಾಕ್ಸಿಂಗ್ ಮಾಡೋಣ, ಅದಾದಮೇಲೆ ಮುಂದೆ ಮಾತಾಡೋಣ. ಸೊ ಇದು ಆ್ಯಪಲ್ ಕಂಪ್ನಿದು ಏರ್ಪೋರ್ಟ್ಸ್ ಬರುತ್ತಲ್ಲ, ಅದೇ ಇದು. ಸೊ ಇದೇ ಅದು ಹೊಸ ಆ್ಯಪಲ್ದು ಏರ್ಪೋರ್ಟ್ಸು. ಬಟ್ ಇದನ್ನು ನಾನು ತೊಗೊಂಡಿದ್ದು ರೋಡ್ ಸೈಡಲ್ಲಿ 100 ರೂಪಾಯಿದು ಫಸ್ಟ್ ಕಾಪಿ. ಸೌಂಡ್ ಕ್ವಾಲಿಟಿ ಎಲ್ಲ ಆಮೇಲೆ ಚೆಕ್ ಮಾಡ್ತೀನಿ. ಇನ್ನು ಡಯೆಟು, ವರ್ಕೌಟು, ಬಾಡಿ ಟ್ರಾನ್ಸ್ಫಾರ್ಮೇಷನ್ ಕತೆ ಏನಾಯಿತು ಅಂತ ಕೇಳಿದ್ರೆ, ಸೊ ಸದ್ಯಕ್ಕೆ ಅಂತ ಈಗ ಬಾಡಿ ಟ್ರಾನ್ಸ್ಫಾರ್ಮೇಷನ್ನ ನಿಲ್ಲಿಸಿದ್ದೀನಿ. ಆಗಲೇ ಇದು ನಿಲ್ಲಿಸಿ ಆಗಲೇ ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆಗ್ತಿದೆ. ಏನಕ್ಕೆ ಅಂದರೆ ಅದಕ್ಕಿಂತ ಮುಂಚೆ 1 ವೀಕ್ ಫುಲ್ಲು ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ. ಮೀನ್ಸ್ ಏನಕ್ಕೆ ಅಂದರೆ ನಾನು ಈ ಪ್ರೀ ವರ್ಕೌಟಲ್ಲಿ ವಾಟರ್ ಮಿಲನ್ ತಿಂತೀನಿ, ನಿಮಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಈ ವಾಟರ್ ಮಿಲನ್ನು ನಾನೇನು ಮಾಡ್ತಿದ್ದೆ ಅಂದರೆ ಒಂದು ಫುಲ್ಲು ಉಂಡೆ ತೊಗೊಬರ್ತಿದ್ದೆ, ಫುಲ್ ಹೋಲಾಗಿ ಒಂದು ಫುಲ್ ವಾಟರ್ ಮಿಲನ್ ತೊಗೊಬರ್ತಿದ್ದೆ. ಅದನ್ನು ನಾನು ಡೈಲಿ ನನಗೆ 300 ಗ್ರಾಮ್ಸ್ ವಾಟರ್ ಮಿಲನ್ ಇತ್ತು. ಅದನ್ನು ಡೈಲಿ ಎಷ್ಟು ಬೇಕಷ್ಟು ತೊಗೊಂಡು ಇನ್ನು ಮಿಕ್ಕಿದ್ದು ಫ್ರಿಜ್ಜಲ್ಲಿ ಇಕ್ತಾ ಇದ್ದೆ. ಆ ಥರ ಕಂಟಿನ್ಯೂಸ್ ಆಗಿ ಕೋಲ್ಡ್ ಐಟಮ್ ತಿನ್ನಿದ್ರಿಂದ ಗಂಟ್ಲಲ್ಲಿ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಏನೂ ತಿನ್ನೋಕ್ಕಾಗ್ತಿರಲಿಲ್ಲ, ಏನೂ ನುಂಗೋಕ್ಕಾಗ್ತಿರಲಿಲ್ಲ. ಫುಲ್ಲು ಜ್ವರ ಬಂದ್ಬಿಟ್ಟು ಮಲ್ಕೊಬಿಟ್ಟಿದ್ದೆ. ಸೊ ಆಲ್ಮೋಸ್ಟ್ 1 ವೀಕ್ ಕಂಪ್ಲೀಟಾಗಿ ಹುಷಾರಿಲ್ದಂಗೆ, ಡಯೆಟು ಇಲ್ಲ, ವರ್ಕೌಟು ಇಲ್ಲ, ಏನೂ ಇಲ್ಲ. ಎಷ್ಟು ಕೆಲ್ಸಕ್ಕೆ ಹೋಗ್ತಿದ್ದೆ ಬರ್ತಿದ್ದೆ ಅಷ್ಟೇ. ಅದೊಂದು ರೀಸನ್ನು. ಆಮೇಲೆ ಇನ್ನೊಂದು ರೀಸನ್ ಏನಂದರೆ, ನನಗೆ ಅಂದ್ಬಿಟ್ಟು ಒಬ್ರು ಕೋಚ್ ಇದ್ದಾರಲ್ಲ, ನಾನು ಅವ್ರ ಹತ್ರ ಮಾತಾಡಿದ್ದೆ. ಅಂದರೆ ಜಾಯ್ನ್ ಆಗೋಕ್ಕಿಂತ ಮುಂಚೆನೇ ಮಾತಾಡಿದ್ದೆ. ದಟ್ ನನ್ನ ಗೋಲ್ಸ್ ಏನಿದೆ ಅಂತ ಅವ್ರ ಹತ್ರ ಹೇಳಿದ್ದೆ. ಸರಿ ಆಯಿತು ಮಾಡೋಣ ಅಂತ ಹೇಳಿದರು. ಬಟ್ ಬರ್ತಾ ಅದಾದಮೇಲೆ ಯಾಕೋ ಅದ್ರ ಮೇಲೆ ಅವ್ರು ಅಷ್ಟೊಂದು ಸಪೋರ್ಟ್ ಕೊಡಲಿಲ್ಲ ಅಂತ ಅನ್ನಿಸ್ತು. ಮೀನ್ಸ್ ಇವಾಗ ನಾನು ಅವ್ರ ಹತ್ರ ಏನು ಹೇಳಿದ್ದೆ, ಈ ಥರ ನಾನು ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿದ್ದೆ. ಅವರು ಸ್ಟಾರ್ಟಿಂಗಲ್ಲಿ ಸರಿ ಆಯಿತು ಅಂತ ಹೇಳಿದವರು ಬರ್ತಾ ನಂಗೆ ಅಷ್ಟೊಂದು ಅದ್ರ ಮೇಲೆ ಇಂಟ್ರೆಸ್ಟ್ ಕೊಡಲಿಲ್ಲ. ಮತ್ತು ಅದಕ್ಕೆ ಅವರಿಂದನೂ ಈ ಥರ ಅಂದರೆ ಸಪೋರ್ಟ್ ಸಿಗಲಿಲ್ಲ. ಮೀನ್ಸ್ ಇವಾಗ ಕೋಚ್ ಅಂದವರು ಒಬ್ಬರು ಮೋಟಿವೇಶನ್ ಕೊಡಬೇಕು, ಒಬ್ರು ಸಪೋರ್ಟ್ ಕೊಡಬೇಕು. ಬಟ್ ಅವರೇ ಆ ಥರ ಒಂದು ಸ್ವಲ್ಪ ಏನೋ ಡಿಮೋಟಿವೇಟ್ ಆಗಿರೋ ಥರ ಮಾತಾಡಿದಾಗ ಯಾಕೋ ಬೇಡ ಅನ್ನಿಸ್ತು. ಸೊ ಅವರಿಂದನೂ ಒಂದು ಸ್ವಲ್ಪ ದೂರ ಬಂದೆ. ಆ್ಯಂಡ್ ಈ ಹುಷಾರಿಲ್ಲದೆ ಇದ್ದುದು ಒಂದು ಕಾರಣ ಆಯಿತು. ಇವೆರಡು ಪ್ರಾಬ್ಲಮ್ ಆದರೆ ನನ್ನ ಪರ್ಸ್ನಲ್ ಲೈಫಲ್ಲಿ ಇರುತ್ತೆ ಪ್ರಾಬ್ಲಮ್ಗಳು, ಬರ್ತಾ ಇರುತ್ತೆ. ಮನುಷ್ಯ ಅಂದಮೇಲೆ ಬರ್ತಾ ಇರುತ್ತೆ ಪ್ರಾಬ್ಲಮ್ಸ್ಗಳು, ಫೇಸ್ ಮಾಡಬೇಕು. ಇನ್ನು ಇವಾಗಾದರೆ ಇವೆರಡು ರೀಸನ್ನು. ಇನ್ನೂ ತುಂಬ ರೀಸನ್ಸ್ ಅಂದರೆ ಇವಾಗ ಪ್ರತಿಯೊಬ್ಬರಿಗೂ ಲೈಫಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಅಂದ್ಬಿಟ್ಟು ಬಂದೇ ಬರುತ್ತೆ. ಆಗಿದೆ ಎಲ್ಲದರಿಂದ ಒಂದು ಸ್ವಲ್ಪ ಇವಾಗ ಒಂದೊಂದು ಸ್ವಲ್ಪ ಜನ ಬೇರೆಯವ್ರ ಹತ್ರ ಸೇರಿ ಸರಿ ಹೋಗ್ತಾರೆ. ಒಂದು ಸ್ವಲ್ಪ ಜನ ಕೆಲಸದಲ್ಲಿ ಬ್ಯುಸಿಯಾಗಿ ಅದನ್ನೆಲ್ಲ ಏನು ಯೋಚನೆ ಮಾಡ್ದಲ್ಲೇ ರೆಡಿ ಆಗ್ತಾರೆ. ಬಟ್ ನಮ್ದೆಲ್ಲ ಏನಿಲ್ಲ, ಜಸ್ಟ್ ಡಿಸಪಿಯರ್ ಆಗ್ಬಿಡೋದು, ಯಾರ ಕಣ್ಣು ಕಾಣಿಸ್ಕೊಳ್ದಲ್ಲೇ ಡಿಸಪಿಯರ್ ಆಗ್ಬಿಡೋದೆ ನಮಗೆ ಗೊತ್ತಿರೋದು. ನಾನು ಹಂಗೆ ಮಾಡೋದು. ಇವಾಗ ಬಾಡಿ ಟ್ರಾನ್ಸ್ಫಾರ್ಮೇಷನ್ನ ಬಿಟ್ಬಿಟ್ಟ ಅಂದರೆ ನೋ, ಒಂದು ಸತಿ ಮೈಂಡಲ್ಲಿ ಫಿಕ್ಸ್ ಆದಮೇಲೆ ಮುಗೀತು, ಬಿಡೋ ಮಾತಿಲ್ಲ. ಎಲ್ಲ ಘಟನೆಗಳಿಂದ ಒಂದು ಸ್ವಲ್ಪ ಆಚೆ ಬಂದು ಒಂದು 2-3 ತಿಂಗಳು ಅಂದರೆ ಈಗ ಮಾರ್ಚ್, ಒಂದು ಏಪ್ರಿಲ್, ಮೇ, ಜೂನಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. 100% ಬೆಟರ್ ಆಗಿ ಜೂನಿಂದ ಮತ್ತೆ ಕಮ್ಬ್ಯಾಕ್ ಒಂದು 2 ತಿಂಗಳು ಇದರೆಲ್ಲದರಿಂದ ಒಂದು ಸ್ವಲ್ಪ ಆಚೆ ಬರೋಣ ಅಂತ ನಾನೇ ಸೈಲೆಂಟ್ ಆಗಿಬಿಟ್ಟಿದ್ದೀನಿ. ಈಗ ಜೂನಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಜೂನ್ ಅಷ್ಟರಲ್ಲಿ ಹೇಳ್ತೀನಿ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಏನೇನು ನನ್ನ ಗೋಲ್ಸ್ ಏನು ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. 2 ತಿಂಗಳು ಎಲ್ಲರಿಂದ ಆಚೆ ಬಂದು ಒಂದು ಸ್ವಲ್ಪ ರಿಲೀಫ್ ಆಗೋಣ ಅಂತ ಇದ್ದೀನಿ. ಬಟ್ ಎಲ್ಲೂ ಕೆಲಸ ನಿಲ್ಲಿಸ್ತಾ ಇಲ್ಲ. ನಾನು ಕೆಲ್ಸಕ್ಕೆ ಹೋಗಲೇಬೇಕು, ಕೆಲ್ಸಕ್ಕೆ ಹೋಗ್ತಾನೆ ಇದ್ದೀನಿ. ಡಯೆಟ್ ಮಾಡ್ತಿಲ್ಲ, ಬಟ್ ವರ್ಕೌಟ್ ಮಾಡಬೇಕು, ವರ್ಕೌಟ್ ಮಾಡ್ತಾನೆ ಇದ್ದೀನಿ. ಡೈಲಿ ಆ್ಯಕ್ಟಿವಿಟೀಸ್ ಏನೇನಿದೆ ಎಲ್ಲ ನಡೀತಾನೆ ಇದೆ.
ಡಯಟ್ ಬಿಟ್ಬಿಟ್ಟಿದ್ದೀನಿ ಅಂದರೆ ಆಲ್ಮೋಸ್ಟ್ ಆ ಥರ ಜಂಕ್ ಫುಡ್ ಏನು ತಿಂತಲ್ಲ, ಜಸ್ಟ್ ಮನೇಲಿ ಮಾಡಿರೋ ಊಟ ತಿಂತಾಯಿದ್ದೀನಿ, ಲೈಟಾಗಿ ಪ್ರೋಟೀನ್ ಇಂಟೇಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಆಮೇಲೆ ಮತ್ತೆ ಡಯಟಲ್ಲಿದ್ದು ಇವೆಲ್ಲ ಟೆನ್ಷನ್ಸ್ ಎತ್ಕೊಂಡು ಕೂತ್ಕೋಬೇಕು ಅಂದರೆ ಆಗಲ್ಲ. ಸೊ ಮನೇಲಿ ಏನು ಸಿಗುತ್ತೋ ಅದನ್ನೇ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಮಾಡಿಕೊಂಡು ಒಂದು 2 ತಿಂಗಳು ಮತ್ತೆ ಬಂದೇ ಬರ್ತೀನಿ. ಆಗುತ್ತೆ, ಎಲ್ಲರಿಗೂ ಇದೊಂದು ಫೇಸ್ ಅಷ್ಟೇ, ಬರುತ್ತೆ ಈ ಥರ ಏನಾದ್ರು ಒಂದು ಪ್ರಾಬ್ಲಮ್ಸ್ ಬಂದೇ ಬರುತ್ತೆ, ಮನುಷ್ಯ ಅಂದಮೇಲೆ ಬಂದೇ ಬರುತ್ತೆ. ಅದನ್ನೆಲ್ಲ ಹೇಗೆ ಕಮ್ ಬ್ಯಾಕ್ ಮಾಡಿ ಅದನ್ನೆಲ್ಲ ಹೇಗೆ ಹೊಡ್ಕೊಂಡು ಬಂದು ಮುಂದೆ ನಿಂತ್ಕೋತೀವಿ ಅನ್ನೋದೇ ಇಂಪಾರ್ಟೆಂಟು. ಇಷ್ಟೇ. ಆಮೇಲೆ ನಾನು ಇಷ್ಟೆಲ್ಲ ಹೇಳಿದ್ದು ಕೇಳಿ ಏನೇನೋ ಹೇಳ್ಬಿಟ್ಟು ಇವನು ಅಂತ ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ಬಾಡಿ ಟ್ರಾನ್ಸ್ಫಾರ್ಮೇಷನಲ್ಲಿ ಕಂಪ್ಲೀಟಾಗಿ ಡಿಸಿಪ್ಲಿನ್ಡ್ ಆಗಿ ಇದ್ದವ್ನು ನಾನು. ಇಷ್ಟು ರೀಸನ್ಸ್ ಆಯಿತು. ಒಂದು ಹುಷಾರಿಲ್ದಂಗೆ ಇದೊಂದು ರೀಸನ್ನು, ಆಮೇಲೆ ಕೋಚಿಂದ ಈ ಥರ ಆಗಿದ್ದೊಂದು ರೀಸನ್ನು, ಆಮೇಲೆ 3ನೇದು ಇಷ್ಟು. ಇದರೆಲ್ಲದರಿಂದ ಒಂದು ಸ್ವಲ್ಪ ಆಚೆ ಬಂದು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ವೀಡಿಯೋಸು ರೆಗ್ಯುಲರ್ ಆಗಿ ಬಿಡ್ತಾ ಇರ್ತೀನಿ, ಇದಲ್ಲ ಅಂದರೆ ಏನಾರು ಒಂದು ವೀಡಿಯೋಸ್ ಆಗ್ತಾ ಇರ್ತೀನಿ, ತಲೆ ಕೆಡಿಸ್ಕೊಬಿಡಿ. ಆ್ಯಂಡ್ ಮತ್ತೆ ಈ ಬಾಡಿ ಟ್ರಾನ್ಸ್ಫಾರ್ಮೇಷನ್ನ ನಾನು ಜೂನಿಂದ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇನ್ನು ಇವತ್ತಿಗಾದರೆ ಊಟ ಮಾಡಿದ್ದಾಯಿತು, ಒಂದು ರೌಂಡ್ ನಿದ್ದೆನೂ ಆಯಿತು. ಈಗ ಮತ್ತೆ ಇನ್ನೊಂದು ರೌಂಡ್ ನಿದ್ದೆ ಮಾಡಿ ಜಿಮ್ಗೆ ಹೋಗೋ ಟೈಮ್ ಅಷ್ಟೊತ್ತಿಗೆ ಬಂದ್ಬಿಡುತ್ತೆ. ನೀವು ಅಷ್ಟೇ ಪ್ರೀ ವರ್ಕೌಟಲ್ಲಿ ಮೀನ್ಸ್ ಈ ಥರ ಕೋಲ್ಡ್ ಐಟಮ್ಸ್ ಏನಾದ್ರು ತಿನ್ನಬೇಕಾದ್ರೆ, ಇಲ್ಲ ಈ ಸಮ್ಮರಲ್ಲಿ ವಾಟರ್ ಮಿಲನ್ ನೀವು ತೊಗೋಬೇಕು ಅಂದ್ಕೊಂಡಿದ್ರೆ ಬೆಸ್ಟ್ ಚಾಯ್ಸ್ ಅದು, ವಾಟರ್ ಮಿಲನ್ ತೊಗೋಬೋದು. ಬಟ್ ಅದೇ ಕೋಲ್ಡ್ ಐಟಮ್ಸ್ನ ಆಲ್ಮೋಸ್ಟ್ ದೂರ ಇಡಿ, ಯಾಕಂದರೆ ಕಂಟಿನ್ಯೂಸ್ ಆಗಿ ಡಿಸಿಪ್ಲಿನ್ಡ್ ಆಗಿದ್ದಾಗ ಈ ಥರ ಒಂದು ರೀಸನ್ಸಿಂದ ನಿಂತೋಗ್ಬೇಕಾಗತ್ತೆ. ಸೊ ಅದು ಬೇಡ. ನೀವು ಆಲ್ಮೋಸ್ಟ್ ಈ ಕೋಲ್ಡ್ ಐಟಮ್ಸ್ನ ಅವಾಯ್ಡ್ ಮಾಡಿ. ಬೈ ಚಾನ್ಸ್ ನೀವು ವಾಟರ್ ಮಿಲನ್ನ ಪ್ರೀ ವರ್ಕೌಟಲ್ಲಿ ನಂತರ ನೀವು ತಗೋತಿದ್ರೆ, ಜಸ್ಟ್ ನೀವು ಇಲ್ಲ ಹೋಗ್ಬೇಕಾದ್ರೆ ನೀವು ಆನ್ ದ ವೇ ಏನಾದ್ರು ಜಿಮ್ಗೆ ಹೋಗ್ಬೇಕಾದ್ರೆ ನಿಮ್ಗೆ ಯಾವ್ದಾದ್ರು ವಾಟರ್ ಮಿಲನ್ ಪೀಸ್ ಮಾರ್ತಾ ಇರ್ತಾರೆ, ನಿಮಗೂ ಗೊತ್ತು, ಅದನ್ನು ತಿನ್ಕೊಂಡು ಹೋದ್ರೂ ನಡೀತದೆ. ಮೀನ್ಸ್ ಕ್ಯಾಲರೀಸ್ ಪಕ್ಕ ಮ್ಯಾಚ್ ಮಾಡಬೇಕು ಅಂದರೆ ಇವಾಗ ವಾಟರ್ ಮಿಲನ್ ಆಲ್ಮೋಸ್ಟ್ ಕ್ಯಾಲರೀಸ್ ಕಮ್ಮಿ ಇರುತ್ತೆ. ನೀವು ಒಂದು 50 ಗ್ರಾಮ್ ಆ ಕಡೆ ಈ ಕಡೆ ತಿಂದರೂ ಏನಾಗಲ್ಲ. ಆಲ್ಮೋಸ್ಟ್ ನಾನು ಹಂಗೆ ಮಾಡ್ತಾ ಇರೋದು. ವಾಟರ್ ಮಿಲನ್ ನಾನು ಪ್ರೀ ವರ್ಕೌಟಲ್ಲಿ ತೊಗೋತೀನಿ, ಬಟ್ ಮನೆಗೆ ತೊಗೊಬಂದು ತಿನ್ನಲ್ಲ. ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗ್ತೀನಿ, ಅವಾಗ ಈ ಥರ ಏನೂ ಪ್ರಾಬ್ಲಮ್ಸ್ ಆಗಲ್ಲ. ಮತ್ತು ಇಷ್ಟೇ, ಜಿಮ್ಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಬಾಯ್ಸ್, ಟೈಮು 3:15 ಆಯಿತು. ಈಗ ಜಿಮ್ಗೆ ಹೊರಡುವ ಸಮಯ. ಜಿಮ್ಗೆ ರೆಡಿ ಆಗಬೇಕು. ಮಲ್ಕೋಬೇಕು ಅಂದ್ಕೊಂಡೆ, ಬಟ್ ಮಲ್ಕೊಳ್ಳಿಲ್ಲ. ಒಂದು ರಿಯಾಕ್ಷನ್ ವಿಡಿಯೋ ಮಾಡಬೇಕಿತ್ತು. ಅಂದರೆ ಒಂದು ರೀಲ್ ಹಾಕ್ತೀನಿ ನೋಡಿ. ಈಗ ಜಿಮ್ಗೆ ಏನಕ್ಕೆ ಹೋಗ್ಬೇಕು, ಜಿಮ್ಗೆ ಹೋಗಿ ಏನಕ್ಕೆ ಅಷ್ಟೊಂದು ಕಷ್ಟಪಡಬೇಕು ಅಂದವ್ರಿಗೆ ಈ ವಿಡಿಯೋ. ನನಗೆ ಈ ಥರ ಬಿಳಿ ಕೂದಲು ಬಂದಾಗ ಏನಿಲ್ಲ ಅಂದ್ರೂ ನನ್ನ ವಯಸ್ಸು ಒಂದು 60ರಿಂದ 70 ವರ್ಷ ಇರುತ್ತೆ. ಆ ಟೈಮಲ್ಲಿ ನಾನು ಬಾತ್ರೂಮ್ಗೆ ಹೋಗೋಕ್ಕೆ ನಮ್ಮ ಮನೇಲಿರೋ ಮಕ್ಕಳ ಹತ್ರ ಹೆಲ್ಪ್ ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ. ಆ್ಯಂಡ್ ಇವಾಗ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ, ನೀನು ಜಿಮ್ಗೆ ಹೋಗ್ತಾ ಇಲ್ಲ. ನನಗೊಂದು 60-70 ವರ್ಷ ಬಂದ್ರು ನಾನು ಫಿಟ್ ಆಗಿದ್ದು ಆರಾಮ್ಸೆ ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಇರ್ತೀನಿ. ಬಟ್ ಈ ವಯಸ್ಸಲ್ಲಿ ನೀನು ಜಿಮ್ಗೆ ಹೋಗಿಲ್ಲ ಅಂದರೆ ನಿನ್ನ ಕೈಯಲ್ಲಿ ಒಂದು ಕಡ್ಡಿ ಇರುತ್ತೆ, ಇಲ್ಲ ನೀನು ಬೆಡ್ಡಲ್ಲಿ ಇರ್ತೀಯ ಅಷ್ಟೇ. ಇಲ್ಲ, ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೆ, ಒಂದು 20-25K ವ್ಯೂಸಲ್ಲಿ ಓಡ್ತೈತೆ. ಮೀನ್ಸ್ ಅದರಲ್ಲಿ ಏನಂದರೆ ಒಬ್ರು ಬಂದ್ಬಿಟ್ಟು ಕಮೆಂಟ್ ಹಾಕೋರೆ, ಹರ್ಬಲ್ ಲೈಫ್ ಇಸ್ ದ ಓನ್ಲಿ ವೇ, ಕಾಂಟ್ ಲಿವ್ ಓನ್ಲಿ ವಿತ್ ದ ಜಿಮ್ ಅಂತೆ. ನಂಗೆ ಅದಕ್ಕೋಸ್ಕರ ಅದಕ್ಕೆ ಒಂದು ಆನ್ಸರ್ ಕೊಡಬೇಕು, ಒಂದು ರಿಯಾಕ್ಷನ್ ಕೊಡಬೇಕು ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದೆ. ಅದನ್ನು ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಈಗ ಜಿಮ್ಗೆ ಓಡ್ತಾ ಇದ್ದೀನಿ. ಆ ವಿಡಿಯೋ ನೋಡಬೇಕು ಅಂದರೆ ಇಲ್ಲಿ ಪಕ್ಕದಲ್ಲಿ ಮೆನ್ಷನ್ ಮಾಡ್ತೀನಿ ಪೇಜ್ನ, ಹೋಗಿ ಫಾಲೋ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇವಾಗ ಜಿಮ್ಗೆ ರೆಡಿ ಆಗಿಬಿಟ್ಟು ಜಿಮ್ಗೆ ಹೋಗ್ಬೇಕಾದ್ರೆ ಸಿಗ್ತೀನಿ, ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಸಿಗ್ತೀನಿ. ಮತ್ತೆ ಏನಕ್ಕೆ ಬಂದೆ ಅಂದರೆ, ಹೆಂಗಿರು ಪ್ರೀ ವರ್ಕೌಟು ಹೊಸದು, ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದೆ, ಅದನ್ನು ತೋರಿಸ್ಬಿಡೋಣ ಅಂತ. ಗೈಸ್, ನೀವೇನಾದರೂ ಪ್ರೀ ವರ್ಕೌಟು ತಗೊಳಕ್ಕಿಂತ ಮುಂಚೆ ಕಂಟಿನ್ಯೂಸ್ ಆಗಿ ಅದನ್ನು ತಗೋತೀರಾ ಅಂದರೆ ಮಾತ್ರ ತಗೊಳ್ಳಿ. ಏನು ಇದೊಂಥರ ಅಡಿಕ್ಷನ್ ಇದ್ದಂಗೆ. ಲಾಸ್ಟ್ ವೀಕಲ್ಲೇ ಬುಕ್ ಮಾಡಿದ್ದೆ, ಬಟ್ ಬಂದಿಲ್ಲ, ಲೇಟ್ ಆಯಿತು ಬಂದಿದ್ದು. ಬಟ್ ನಿನ್ನೆ ಪ್ರೀ ವರ್ಕೌಟ್ ಖಾಲಿ ಆಗೋಯ್ತು. ನಿನ್ನೆ ಪ್ರೀ ವರ್ಕೌಟ್ ಇಲ್ಲದೆ ವರ್ಕೌಟ್ ಮಾಡಿದ್ದೀನಿ. ಥರ ಎಷ್ಟು ಅಡಿಕ್ಷನ್ ಗೊತ್ತಾ, ಸಿಗರೇಟು ಎಣ್ಣೆಗಿಂತ ಅಡಿಕ್ಷನ್ನು. ಕಾಸಿಲ್ಲ ಅಂದರೆ ಅದನ್ನು ಹೊಡಿದಲ್ಲೇ ಇದ್ಬಿಡ್ಬೋದು. ಇದು ಪ್ರೀ ವರ್ಕೌಟ್ ಕುಡಿದಲ್ಲೇ ವರ್ಕೌಟ್ ಮಾಡಬೇಕು ಅಂದರೆ ನಿನ್ನೆ ಹುಚ್ಚಿಳಿದ್ಬಿಟ್ಟಿತ್ತು, ಮಾಡಲಿಲ್ಲ ನಿನ್ನೆ ಕರೆಕ್ಟಾಗಿ ವರ್ಕೌಟು. ಫೈನಲಿ ಮತ್ತೆ ನಿನ್ನೆ ರಾತ್ರಿ ಬಂದೈತೆ. ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ.
ಮನೇಲಿ ಎಲ್ಲ ರಿಲೇಷನ್ ಬಂದವ್ರೆ, ಸೊ ಮಾತಾಡೋಕ್ಕಾಯ್ತಾ ಇಲ್ಲ. ಸಿಗ್ತೀನಿ ಆಮೇಲೆ. ಇನ್ನೂ ವೀಡಿಯೋ ಮುಗ್ದಿಲ್ಲ, ತುಂಬ ಇದೆ. ಸೊ ಈಗ ಒಂದು ವೇ ಪ್ರೋಟೀನು, ಒಂದು ಸ್ಕೂಪ್ ಗ್ಲೂಟಾಮಿನ್ ಮಿಕ್ಸ್ ಮಾಡ್ಕೊಂಡು ಕುಡಿದೆ. ಈಗ ಸ್ನಾನ ಮಾಡಿ ನೈಟ್ ಶೋ ಫಿಲಮ್ ಹೋಗ್ತೀನಿ. ಯಾವುದು ಅಂದರೆ ಸಲಾರ್ ರಿಲೀಸ್ ಆಗ್ತೈತೆ ಆ್ಯಕ್ಚುಲಿ. ಸೊ ಹೆಂಗಿದ್ರು ನಾಳೆ ಭಾನುವಾರ ಅಲ್ವಾ, ಅದಕ್ಕೆ ನೈಟ್ ಶೋ ಫಿಲಮ್ ಹೋಗಿ ಫಿಲಮ್ ನೋಡ್ಕೊಬಂದು ಮಲ್ಕೊಳ್ಳೋದು. ಸಲಾರ್ ಒಂಥರ ನಮಗೆ ಡೈಲಿ ಡೋಸೇಜ್ ಇದ್ದಂಗೆ, ಡೈಲಿ ನೋಡಬೇಕು ಅದೊಂಥರ ಹೈಪು. ಪ್ರಭಾಸ್ ಅಂದರೆ ತುಂಬ ಇಷ್ಟ. ಅವ್ರ ಬಾಡಿ ಅಂದರೆ ತಪ್ಪು ತಿಳ್ಕೊಬೇಡಿ, ಆಮೇಲೆ ಒಂಥರ ನಮಗೆ ಮೋಟಿವೇಶನ್ ಇದ್ದಂಗೆ. ಅವ್ರ ಬಾಡಿ ಇಷ್ಟ, ಇನ್ನು ಅವಾಗಿಂದನೂ ಅಷ್ಟೇ. ಸಲಾರ್ ರಿಲೀಸ್ ಆಗ್ತೈತೆ, ಅದಕ್ಕೆ ಹೋಗ್ತೀನಿ. ಇವಾಗ ಸದ್ಯಕ್ಕೆ ಸ್ನಾನ ಮಾಡಬೇಕು, ಟೈಮ್ ಆಗ್ತಿದೆ. ಆಗಲೇ 9:45 ಶೋ. ಈಗಾಗಲೇ ಟೈಮು 8 ಗಂಟೆ, ಇನ್ನೂ 1:45 ಅವರ್ ಐತೆ. ಸ್ನಾನ ಮಾಡ್ಕೊಂಡು ತಿನ್ಕೊಂಡು ಹೋಗೋಷ್ಟರಲ್ಲಿ ಆಗುತ್ತೆ. ಸಿಗ್ತೀನಿ ಆಮೇಲೆ. ಮಳೆಗೆ ಅನ್ನ ನುಗ್ಗೆಕಾಯಿ ಸಾರು. ಗೈಸ್ ವೆಲ್ಕಮ್ ಬ್ಯಾಕ್. ಮಳೆ ಬರ್ತೈತೆ, ಆದರೂ ಹೋಯ್ತಾ ಇದ್ದೀನಿ ಜಿಮ್ಗೆ ಅಂತೀನಿ ಫಿಲಮ್ಗೆ. ಇಷ್ಟೆಲ್ಲ ಮಳೆಯಲ್ಲೂ ನೆನ್ಕೊಂಡು ಹೋಗ್ಬೇಕಾ ಅಂದರೆ ಅನಿವಾರ್ಯನಾ? ವಿ ಆರ್ ಆಲ್ ವೈಲೆಂಟ್ ಪೀಪಲ್. ನಮ್ಮ ಬ್ಲಡ್ಡಲ್ಲೇ ವೈಲೆಂಟ್ ಇದೆ. ಇಡೀ ಥಿಯೇಟ್ರೇ ಖಾಲಿ. ಹಂಗೆ ಆ ಕಡೆ ಈ ಕಡೆ ನೋಡಬೇಡಿ, ನನ್ನನ್ನು ಮಾತ್ರ ನೋಡಿ. ಆ ಕಡೆ ಈ ಕಡೆ ಎಲ್ಲ ನೀವು ನೋಡಬಾರ್ದು. ಬೆಳ್ಳು ಕಾಣಿಸ್ತಾ ಇದೆ. ಸೊ ಗಾಯ್ಸ್, ಫಿಲಮ್ ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ. ಈಗ ಟೈಮ್ ಆಗಲೇ 12:50 ಆಗಿದೆ. ಸಿಗ್ತೀನಿ ಬೆಳಿಗ್ಗೆ. ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್. ನಾನು ರಾತ್ರಿ ಫಿಲಮಿಂದ ಬಂದು ಮಲ್ಕೊಂಡಾಗ ಕಟ್ ಮಾಡಿದ್ರೆ ಇವಾಗ ತೇಲಿದ್ದೀನಿ. ಇವತ್ತು ಮಾರ್ನಿಂಗ್ ಎದ್ದಂಗೆ ಎಗ್ ದೋಸೆ. ಸೊ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಹಾಕಿರ್ತೀನಿ, ಅದಕ್ಕೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ.